ओम नमः शिवाय। ओम नमः शिवाय। ओम नमः शिवाय। ಓಂ ಶಾಂತಿ. ದಿನಾಂಕ 15/1/2021 ಪ್ರಾತಃಜ್ಞಾನ ಮುರಳಿ ಬಾಪ್ದಾದ ಮಧುಬನ. शिव भगवान वाचा, मीठे बच्चे, तुम आधा कल्प जिसकी भक्ति की है वह बाप खुद तुम्हें पढ़ा रहे हैं। इस पढ़ाई से ही तुम देवी देवता बनते हो. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಅರ್ಧ ಕಲ್ಪ ಯಾರ ಭಕ್ತಿಯನ್ನು ಮಾಡಿದ್ರೋ ಅವರೇ ತಂದೆ ಸ್ವತಃ ನಿಮಗೆ ಬಂದು ಓದಿಸ್ತಾ ಇದ್ದಾರೆ. ಈ ವಿದ್ಯೆಯಿಂದ ನೀವು ದೇವಿ ದೇವತೆಯರಾಗ್ತೀರಾ. ओम शांति. रूहानी बाप रूहानी बच्चों को बैठ समझाते हैं. रूहानी बाप की महिमा तो बच्चों को सुनाई है. यह ज्ञान का सागर सच्चिदानंद स्वरूप है, शांति का सागर है. उनको सभी बेहद की शिफ्तें दी जाती है. ಆತ್ಮಗಳ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಆತ್ಮಿಕ ತಂದೆಯ ಮಹಿಮೆ ಇದೆಲ್ಲವನ್ನು ಮಕ್ಕಳಿಗಂತೂ ನಾನು ತಿಳಿಸಿದ್ದೇನೆ. ಆತ್ಮಗಳ ತಂದೆಯ ಪರಿಚಯದಲ್ಲಿ ತಂದೆ ಜ್ಞಾನದ ಸಾಗರನಾಗಿದ್ದಾರೆ, ಸತ್ಯ ಚೈತನ್ಯ ಆನಂದ ಸ್ವರೂಪ ಸಾಗರನಾಗಿದ್ದಾರೆ, ಶಾಂತಿಯ ಸಾಗರನಾಗಿದ್ದಾರೆ. ಪರಮಾತ್ಮನನ್ನು ಅವನ ಮಹಿಮೆಯನ್ನು ಅವನು ಅನಂತನಾಗಿದ್ದಾನೆ ಅನ್ನುವಂತಹ ಮಹಿಮೆಯನ್ನು ಮಾಡಲಾಗುತ್ತೆ. ಶಾಂತಿ ಅನಂತವಾಗಿದೆ, ಜ್ಞಾನ ಅನಂತವಾಗಿದೆ. अब बाप है ज्ञान का सागर और इस समय जो भी मनुष्य है सब जानते हैं हम भक्ति के सागर है. भक्ति में जो सबसे तीखा होता है उनको मान मिलता है. ಈಗ ಭಕ್ತಿ ಕಾಲವಾಗಿದೆ, ಎಲ್ಲರೂ ಸಹ ಭಕ್ತಿಯ ಸಾಗರನೇ ಆಗಿದ್ದಾರೆ ಮಾನವರು. ಭಕ್ತಿಯಲ್ಲೂ ಸಹ ಯಾರು ಅತಿ ಹೆಚ್ಚು ಭಕ್ತರಾಗಿರ್ತಾರೆ ಅವರಿಗೆ ಮನ್ನಣೆ ಸಿಗುತ್ತೆ. इस समय कलयुग में है भक्ति और दुख, सतयुग में है ज्ञान का सुख. ऐसा नहीं यह ज्ञान वहाँ है तो यह महिमा सिर्फ एक बाप की है और बच्चों की महिमा भी है. ಹೀಗೆ ಪರಮಾತ್ಮ ಜ್ಞಾನ ಸಾಗರನಾಗಿದ್ದಾರೆ. ಆ ಜ್ಞಾನ ಸಾಗರನಾಗಿರ್ತಕ್ಕಂಥ ಪರಮಾತ್ಮ ಕೊಡುವ ಜ್ಞಾನದಿಂದ ಸತ್ಯಯುಗದಲ್ಲಿ ಸುಖವೇ ಸುಖ ಇರುತ್ತೆ. ಈಗ ಮಕ್ಕಳಿಗೆ ಪರಮಾತ್ಮನ ಮಹಿಮೆ ಅರಿವಾಗಿದೆ ಮತ್ತು ಮಕ್ಕಳ ಮಹಿಮೆಯೂ ಸಹ ಇದೆ. ಕ್ಯೋಂಕಿ ಬಾಪ್ ಬಚ್ಚೋं को पढ़ाते हैं अथवा यात्रा सिखाते हैं. बाप ने समझाया है दो यात्राएं हैं. भक्त लोग तीर्थ करते हैं, चारों तरफ चक्कर लगाते हैं. तो जितना टाइम चारों तरफ चक्कर लगाते हैं उतना टाइम विकार में नहीं जाते. ಭಕ್ತ ಜನರು ಯಾತ್ರೆಗಳಿಗೆ ಹೋಗ್ತಾರೆ. ನೀವು ಬಾಬಾವರ ಮಕ್ಕಳಾಗಿದ್ದೀರಿ, ನೀವು ಸಹ ಮನಸ್ಸಿನಿಂದ ಬುದ್ಧಿಯಿಂದ ಪರಂಧಾಮಕ್ಕೆ ಯೋಗ ಯಾತ್ರೆಯನ್ನು ಮಾಡ್ತೀರ. ಭಕ್ತರು ಎಷ್ಟು ಕಾಲದವರೆಗೆ ಯಾತ್ರೆಯಲ್ಲಿರ್ತಾರೋ ಅದುವರೆಗೆ ಅವರು ಪವಿತ್ರತೆಯ ಆಚರಣೆಯನ್ನು ಮಾಡ್ತಾರೆ. ಆಗ ಅವರು ಪಂಚವಿಕಾರಗಳಲ್ಲಿ ಕಾಮವಿಕಾರದಲ್ಲಿ ಹೋಗೋದಿಲ್ಲ ಮತ್ತು ಮದ್ಯಪಾನ ಮುಂತಾದಂತಹ ದುಶ್ಚಟಗಳನ್ನು ಮಾಡೋದಿಲ್ಲ. ಶರಾಬ್ ಆದಿ ಚೀಚಿ कोई चीज़ नहीं खाते पीते हैं. कभी बद्रीनाथ कभी काशी चक्कर लगाते हैं. भक्ति करते हैं भगवान की. अभी भगवान तो एक होना चाहिए, सब तरह का चक्कर नहीं लगाना चाहिए. ಪರಮಾತ್ಮ ಭಗವಂತ ಅನ್ನುವಾಗ ನಾವು ಏಕವಚನದಲ್ಲಿ ಒಬ್ಬನೇ ಅನ್ನುವ ರೀತಿಯಲ್ಲಿ ಕರಿತೀವಿ, ಭಗವಂತರುಗಳೇ ಅಂತ ಕರೆಯಲ್ಲ. ಬದ್ರಿನಾಥ ಕಾಶಿನಾಥ ಎಲ್ಲ ಸುತ್ತಾಡ್ತಾರೆ, ಭಗವಂತ ಒಬ್ಬನೇ ಅಂದಮೇಲೆ ನೀವು ಅನೇಕ ದೇವರುಗಳನ್ನು ಹುಡುಕೊಂಡು ಅನೇಕ ಕಡೆ ಯಾಕೆ ನೀವು ಸುತ್ತಾಡ್ತಾ ಇರ್ತೀರಾ? शिव बाबा के तीर्थ का भी चक्कर लगाते हैं. सबसे बड़ा बनारस का तीर्थ गया हुआ है.
जिसको शिव की पुरी कहा जाते हैं. ಕಾಶಿ ವಿಶ್ವನಾಥ ಅಂತ ಅತ್ಯಂತ ಹೆಸರುವಾಸಿಯಾದಂತಹ ಶಿವನ मंदिर आಗಿದೆ. चारों तरफ जाते हैं, परंतु जिसका दर्शन करने जाते हैं अथवा जिनकी भक्ति करते हैं उनकी बायोग्राफी ऑक्यूपेशन का किसको पता नहीं है, इसलिए उनको कहा जाता है अंधश्रद्धा. ಹೀಗೆ ಭಕ್ತರು ಭಕ್ತಿಯನ್ನೇನೋ ಮಾಡ್ತಾರೆ, ಆದರೆ ಯಥಾರ್ಥವಾದಂತಹ ವಾಸ್ತವವಾದಂತಹ ಅವರ ಒಂದು ಜೀವನ ವೃತ್ತಾಂತವನ್ನು ಅರಿಯದೆ ಭಕ್ತಿ ಮಾಡಿದ್ರೆ ಅದು ಅಂಧಶ್ರದ್ಧೆ ಆಗುತ್ತೆ. किसकी पूजा करना है, करना माथा टेकना और उनकी जीवन कहानी को ना जानना, उनको कहा जाता है ब्लाइंड फेथ. घर में भी मनाते हैं, देवी देवों की कितनी पूजा करते हैं. मिट्टी का व पत्थर का देवियाँ बनाए उनको बहुत ಶೃಂಗಾರತೆ हैं. ಮನೆಯಲ್ಲೂ ಸಹ ಅನೇಕರು ಮಣ್ಣಿನ ಅಥವಾ ಲೋಹದ ಮೂರ್ತಿಗಳನ್ನು ಮಾಡಿಟ್ಕೊಂಡು ಪೂಜಿಸ್ತಾರೆ. ಕೇವಲ ಪೂಜಿಸೋದು, ತಲೆ ಬಗ್ಗಿಸೋದು, ಅವರ ಬಗ್ಗೆ ಯಥಾರ್ಥವಾಗಿ ತಿಳಿಯದೇ ಮಾಡುವ ಭಕ್ತಿ ಅದು ವ್ಯರ್ಥವಾಗಿಬಿಡುತ್ತೆ. ಉದಾಹರಣೆಗೆ ಮನೆಯಲ್ಲಿ ದೇವತೆಗಳ ಪೂಜಿಸ್ತಾರೆ. समझो लक्ष्मी का चित्र बनाते हैं, उनसे पूछो इनकी बायोग्राफी बताओ तो कहेंगे सत्यु की महारानी थी, त्रेता की फिर सीता थी, बाकी इन्होंने कितना समय राज्य किया, लक्ष्मी नारायण का राज्य कब से कब तक चला, ये कोई नहीं जानते. ದೇವತೆಗಳ ಬಗ್ಗೆ ನಿಖರವಾದ ಇತಿಹಾಸ ಭೂಗೋಳ ಎಲ್ಲರಿಗೂ ಗೊತ್ತಿಲ್ಲ. ಉದಾಹರಣೆಗೆ ಮನೆಯಲ್ಲಿ ನೀವು ಲಕ್ಷ್ಮೀ ಪೂಜೆ ಮೂರ್ತಿಗೆ ಮಾಡ್ತಾ ಇದ್ದೀರಾ, ಆದರೆ ಲಕ್ಷ್ಮಿ ಯಾರು ಎಂದರೆ ಅರಿವಿಲ್ಲ. ಅಂದರೆ ಲಕ್ಷ್ಮಿ ಮಹಾರಾಣಿ, ಸತ್ಯುಗದ ಮಹಾರಾಣಿ ಅಥವಾ ದೇವತೆ ಇಷ್ಟು ಹೇಳಬಹುದು. ಲಕ್ಷ್ಮೀನಾರಾಯಣರು ಯಾವ ಇಸ್ವಿಯಲ್ಲಿ ರಾಜ್ಯವನ್ನಾಳಿದ್ರು, ಎಲ್ಲಿ ರಾಜ್ಯವನ್ನಾಳಿದ್ರು ಈ ಬಗ್ಗೆ ಯಥಾರ್ಥವಾಗಿ ಅರಿವಿಲ್ಲ. ಭಕ್ತಿಯಲ್ಲಿ ಅನೇಕ ಯಾತ್ರೆಗಳನ್ನು ಮಾಡ್ತಾರೆ, ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾರೆ, ಪರಮಾತ್ಮನನ್ನು ಈ ರೀತಿಯಲ್ಲಿ ಹುಡುಕ್ತಾನೆ ಇದ್ದಾರೆ. अभी तुम जानते हो पढ़ाई से हम ये लक्ष्मी नारायण बन रहे हैं, बाप खुद आकर पढ़ाते हैं, जिसको मिलने लिए आधा कल्प भक्ति मार्ग चलता है. कहते हैं बाबा पावन बनाओ, अपना परिचय दो कि आप कौन है. ಭಗವಂತನಿಗಾಗಿ ಅರ್ಧ ಕಲ್ಪ ಭಕ್ತಿ ಮಾರ್ಗ ನಡೆಯುತ್ತೆ. ತಂದೆ ಬಂದು ನಮ್ಮನ್ನು ಪಾವನ ಮಾಡು, ನಿನ್ನ ಯಥಾವತ್ತಾದಂತಹ ಪರಿಚಯವನ್ನು ತಿಳಿಸು ಅಂತೆಲ್ಲ ಪರಮಾತ್ಮನಲ್ಲಿ ಕೇಳ್ಕೊಳ್ತಾರೆ. ಬಾಬಾನೇ समझाया है तुम आत्मा बिंदु हो, आत्मा को ही यह शरीर मिला हुआ है, इसलिए यह कर्म करती है. देवताओं के लिए कहेंगे ये सत्युग में राज्य करके गए हैं. ಆತ್ಮನ ಪರಿಚಯವನ್ನು ಕೊಡ್ತಾ ಬಾಬಾ ತಿಳಿಸ್ತಾ ಇದ್ದಾರೆ, ನೀವು ಆತ್ಮ ಬಿಂದು ರೂಪದಲ್ಲಿದ್ದೀರಿ, ಆನಂತರ ನಿಮಗೆ ಕರ್ಮ ಮಾಡುವ ಶರೀರ ಸಿಕ್ಕಿದೆ. ದೇವತೆಗಳು ಸತ್ಯುಗದಲ್ಲಿ ರಾಜ್ಯವನ್ನಾಳಿ ಹೋದರು. क्रिश्चियन लोग भी समझते हैं बरोबर गॉड फादर ने पैराडाइज स्थापन किया था, ಭಾರತ್ में ಪ್ಯಾರಡೈಸ್ था. ಹೀಗೆ ಕ್ರಿಶ್ಚಿಯನ್ ಧರ್ಮದಲ್ಲೂ ಸಹ ಪ್ಯಾರಡೈಸ್ ಅಂದರೆ ಸ್ವರ್ಗದ ವಿವರಣೆ ಬರುತ್ತೆ. ಭಾರತ ಸ್ವರ್ಗ ಭೂಮಿಯಾಗಿತ್ತು ಅಂತ ಮಹಿಮೆ ಮಾಡ್ತಾರೆ. पहले एक ब्रह्मा फिर ब्राह्मणों की एडॉप्टेड संतान वृद्धि को पाता है. बाप पढ़ाते तो बहुत ढेर आत्माओं को है. पहले तो एक था ना, एक से कितनी वृद्धि हुई, कितनी होने का है, कितने सूर्यवंशी चंद्रवंशी देवताएं थे, उतने सब बनने के हैं. ಇಲ್ಲಿಯೂ ಸಹ ಶಿವಬಾಬಾ ಮೊದಲು ಒಬ್ಬ ಬ್ರಹ್ಮ ಅವರ ಶರೀರದಲ್ಲಿ ಪ್ರವೇಶವಾಗ್ತಾರೆ, ಅವರು ಒಬ್ಬರೇ ಇದ್ದರು. ಆಮೇಲೆ ಕ್ರಮೇಣ ಸಂಖ್ಯೆಯಲ್ಲಿ ಪರಿವಾರದ ಸಂಖ್ಯೆ ವೃದ್ಧಿ ಹೊಂದುತ್ತಾ ಹೋಯಿತು, ಇನ್ನೂ ಹೆಚ್ಚುತ್ತಾ ಹೋಗುತ್ತೆ. ಸೂರ್ಯವಂಶ ಚಂದ್ರವಂಶದಲ್ಲಿ ದೇವತೆಗಳಿರ್ತಾರೆ. पहले एक बाप, उनकी तो आत्मा है ही, बाप की हम आत्माएं संतान हैं. हम सभी आत्माओं की एक बाप है. फिर सृष्टि का चक्र फिरता रहता है. सब मनुष्य तो सदैव नहीं है ना. आत्माओं को भिन्न भिन्न पार्ट बजाना है. इस झाड़ का पहले तूर देवी देवताओं का, फिर उनसे ट्यूब्स निकलती है. तो बाप बैठ बच्चों को समझाते हैं, बच्चों मैं आकर के क्या करता हूँ, मैं आता ही शरीर में हूँ, ब्रह्मा के साधारण शरीर में हूँ. बाप बैठ सुनाते हैं मैं आया कैसे,
तुम सब बच्चे जबकि पतित बने हो तो याद करते हो. ಈಗ ಶಿವಬಾಬರವರು ಸಾಮಾನ್ಯವಾದಂತಹ ಬ್ರಹ್ಮನ ಶರೀರದಲ್ಲಿ ಬರ್ತಾರೆ. ನಾನು ಬಂದು ಹೇಗೆ ನೀವು ಪತಿತರನ್ನು ಪಾವನ ಮಾಡ್ತೀನಿ ಅನ್ನೋದನ್ನು ತಂದೆ ತಿಳಿಸ್ಕೊಡ್ತಾ ಇದ್ದಾರೆ. ಪರಮಾತ್ಮನನ್ನು ನೆನಪು ಮಾಡುವ ಮೂಲಕ ನಾವು ಪಾವನರಾಗ್ತೀವಿ. सत्युग त्रेता में तो तुम सुखी थे तो याद नहीं करते थे. द्वापर के बाद जब दुख जास्ती हुआ तभी पुकारते हैं, हे परमपिता परमात्मा. ಹಾ ಬಚ್ಚ ಸುನ. ಯಾವಾಗ ಪರಮಾತ್ಮ ಅಂತ ನಾವು ಕರಿತೇವೆ ತಂದೆ ಉತ್ತರಿಸ್ತಾರೆ, ಹಾ ಮಕ್ಕಳೇ ನಾನು ನಿಮ್ಮ ದನಿ ಕೇಳಿದೆ. ಕ್ಯಾ ಚಾಹತೆ ಹೋ ಬಾಬಾ ಆಕರ್ ಪತಿತೋಂಕೋ ಪಾವನ್ ಬನಾವು. ನಿಮಗೇನು ಬೇಕು, ಯಾಕೆ ಕರೆದ್ರಿ ಅಂತ ತಂದೆ ಪ್ರಶ್ನಿಸ್ತಾ ಇದ್ದಾರೆ. ಮಕ್ಕಳು ಹೇಳ್ತೇವೆ, ಬಾಬಾ ಬಂದು ನಮ್ಮನ್ನು ಪತಿತರಾಗಿರೋರನ್ನ ಪಾವನ ಮಾಡುವಂತ ಕರೆದ್ರಿ. ಬಾಬಾ ಹಮ್ ಬಹುತ್ ದುಃಖಿ ಹೇ ಪತಿತ್ ಹೇ. ಬಾಬಾ ಆಕರ್ ಪಾವನ್ ಬನಾವು, ಕೃಪಾ ಕರೋ, ಆಶೀರ್ವಾದ ಕರೋ. ಹೀಗೆ ಭಗವಂತನನ್ನು ತಂದೆ ಬಾ ಪಾವನ ಮಾಡು, ನನ್ನ ಮೇಲೆ ಕೃಪೆ ತೋರಿಸು, ನನ್ನ ಆಶೀರ್ವದಿಸು, ನಾನು ಅತಿ ದುಃಖಿಯಾಗಿದ್ದೇನೆ, ಪತಿತ ಆಗಿದ್ದೇನೆ ಅಂತೆಲ್ಲ ಪರಮಾತ್ಮನಲ್ಲಿ ಭಕ್ತಿ ಮಾರ್ಗದಲ್ಲಿ ನಾವು ಮೊರೆ ಇಟ್ವಿ. ತುಮ್ನೆ ಮುಜೆ ಪುಕಾರಾ ಹೇ ಬಾಬಾ ಆಕರ್ पतितों को पावन बनाओ. पावन सतयुग को कहा जाता है. यह भी बाप खुद बैठ समझाते हैं. ड्रामा के प्लान अनुसार जब संगम युग होता है, सृष्टि पुरानी होती है, तब मैं आता हूँ. ಬಾಬಾ ತಿಳಿಸ್ತಾರೆ, ಡ್ರಾಮಾದ ನಿಯಮಾನುಸಾರವಾಗಿ ಯಾವಾಗ ಈ ಜಗತ್ತಿನಲ್ಲಿ ತಮೋಗುಣ ಹೆಚ್ಚುತ್ತೆ, ಅಧರ್ಮ ಹೆಚ್ಚುತ್ತೆ, ಸಂಗಮಯುಗವಾಗುತ್ತೆ, ಆಗ ನಾನು ಅವತರಿಸ್ತೇನೆ. तुम समझते हो सन्यासी भी दो प्रकार के हैं. वो हठयोगी, उनको राजयोगी नहीं कहा जाता. उनका है हद का संन्यास, घर बार छोड़ जाए जंगल में रहते हैं, गुरुओं को फॉलोवर्स बनते हैं. गोपी चंद राजा के लिए एक कथा सुनाते हैं. उसने कहा, तुम घर बार क्यों छोड़ते हो, कहाँ जाते हो? शास्त्रों में बहुत कुछ कहानियाँ हैं. अभी तुम बी के राजाओं को भी जाकर ज्ञान और योग सिखलाते हो. ಸನ್ಯಾಸಿಗಳು ಮನೆಯನ್ನು ತ್ಯಜಿಸಿ ಕಾಡಿನಲ್ಲಿ ಹಿಂದಿನ ಕಾಲದಲ್ಲಿ ಹೋಗಿ ವಾಸ ಮಾಡ್ತಾ ಇದ್ರು, ಗುಹೆಗಳಲ್ಲಿ ಇರ್ತಾ ಇದ್ರು. ಅವರನ್ನು ಹಠಯೋಗದ ಸನ್ಯಾಸಿ ಅಂತ ಹೇಳಲಾಗುತ್ತೆ. ನೀವು ರಾಜಯೋಗದ ಅಭ್ಯಾಸ ಮಾಡ್ತಾ ಇದ್ದೀರಿ. ಮತ್ತು ಗುರುಗಳು ಅವರಿಗೆ ಅನೇಕ ಅನುಯಾಯಿಗಳು, ಫಾಲೋವರ್ಸ್ ಇರ್ತಾರೆ. ನೀವೆಲ್ಲರೂ ಸಹ ರಾಜರುಗಳಿಗೂ ಅಥವಾ ಎಲ್ಲರಿಗೂ ಈಶ್ವರಿಯ ರಾಜಯೋಗ ಜ್ಞಾನವನ್ನು ಕಲಿಸಬೇಕಾಗಿದೆ. एक अष्टवक्र गीता भी है जिसमें लिखा है, राजा को वैराग्य आया, बोला हमको कोई परमात्मा से मिलाए, ಡಿಂಡೋರಾ ಪಿಟ್ವಾಯ. ये वही समय है. ಅಷ್ಟವಕ್ರ ಗೀತೆ ಅಂತಲೂ ಒಂದು ಗೀತೆ ಇದೆ. ಅದರಲ್ಲಿ ಹೇಳಲಾಗುತ್ತೆ, ರಾಜನಿಗೆ ವೈರಾಗ್ಯ ಉಂಟಾಗುತ್ತೆ, ಆಗ ಯಾರಾದರೂ ನನಗೆ ಜೀವನ್ಮುಕ್ತಿ ಮಾರ್ಗ, ಪರಮಾತ್ಮನನ್ನು ಕಾಣುವ ಮಾರ್ಗ ತೋರಿಸಿ ಅಂತ ಡಂಗುರ ಹೊಡಿಸ್ತಾನೆ. ಈಗ ಅದೇ ಕಾಲ ಸಮೀಪಿಸಿದೆ. ತುಮ್ ಆಕರ್ ರಾಜಾओं को ज्ञान देते हो बाप से मिलाने लिए. ಅದರಿಂದ ವಾಸ್ತವದಲ್ಲಿ ಈ ಸಮಯದ ದೃಷ್ಟಾಂತವೇ ಆಗಿದೆ. ಈಗ ನನಗೆ ಯಾರಾದರೂ ಪರಮಾತ್ಮನ ಮಾರ್ಗ ತೋರಿಸಿ ಅಂತ ಕೇಳ್ತಾ ಇದ್ದಾರೆ. ನೀವು ಎಲ್ಲರಿಗೂ ತೋರಿಸ್ಲಿಕ್ಕೆ ಸಿದ್ಧರಾಗಿದ್ದೀರಾ. ಜೈಸೆ ತುಮ್ ಮಿಲೆ ಹೋ ತೋ ಔರೋं को भी मिलाने का कोशिश करते हो. ನೀವು ಹೇಗೆ ಭಗವಂತನನ್ನು ಪಡೆದಿದ್ದೀರೋ, ಕಂಡಿದ್ದೀರೋ, ಅದೇ ರೀತಿಯಲ್ಲಿ ಇತರರಿಗೂ ಪರಮಾತ್ಮನ ಪ್ರಾಪ್ತಿಯ ಮಾರ್ಗ ತೋರಿಸಲಿಕ್ಕೆ ನೀವು ಪ್ರಯತ್ನಿಸ್ತಾ ಇದ್ದೀರಾ. ತುಮ್ ಕಹತೆ ಹೋ हम तुमको स्वर्ग का मालिक बनाएंगे, मुक्ति जीवन मुक्ति देंगे. फिर उनको बोलो शिव बाबा को याद करो और कोई को नहीं. ಹೀಗೆ ನೀವೇ ಅವರಿಗೆ ಸ್ವರ್ಗದ ಮಾಲೀಕರು, ಮುಕ್ತಿ ಜೀವನ್ಮುಕ್ತಿಯನ್ನು ಕೊಡಲಿಕ್ಕೆ ಮಾರ್ಗ ತೋರಿಸುವಂಥವರಾಗಿದ್ದೀರಾ. ಅವರಿಗೆ ನೀವು ತಿಳಿಸ್ಬೇಕು, ಶಿವ ಬಾಬಾವರನ್ನೇ ನೆನಪು ಮಾಡಿ ಮತ್ತಾರನ್ನೂ ಮಾಡಬೇಡಿ. तुम्हारे पास भी शुरू से बैठे बैठे एक दो को देखते ध्यान में चले जाते थे, बड़ा वंडर लगता था. बाप था ना इसमें तो ये चमत्कार दिखाते थे. ಈ ಸಂಸ್ಥೆಯ ಆರಂಭದಲ್ಲೂ ಓಂ ಮಂಡಲಿ ಅಂತಕ್ಕಂಥ ಹೆಸರಿನಲ್ಲಿ ಮೊದಲು ಆರಂಭವಾಯಿತು. ಆಗ ಅನೇಕರು ಜಿಜ್ಞಾಸುಗಳು ಬಂದು ಧ್ಯಾನಕ್ಕೆ ಅಂತ ಕೂತ್ಕೊಳ್ತಾ ಇದ್ರು. ಆ ಧ್ಯಾನಾವಸ್ಥೆಯಲ್ಲಿ ಕೂತ್ಕೊಳ್ತಿದ್ದಂಗೆ ಅವರು ಟ್ರಾನ್ಸಲ್ಲಿ ಧ್ಯಾನಾವಸ್ಥೆಯಲ್ಲಿ ಹೋಗಿ ಎಲ್ಲನೂ ಸಹ ಸಾಕ್ಷಾತ್ಕಾರ ಮಾಡ್ಕೊಳ್ತಾ ಇದ್ರು. ಅದೆಲ್ಲನೂ ಸಹ ಆರಂಭದಲ್ಲಿ ಭಗವಂತನ ಚಮತ್ಕಾರವಿತ್ತು. ಆ ಭಗವಂತನ ಒಂದು ಆಕರ್ಷಣೆಯಿಂದ ಅವರು ಧ್ಯಾನದಲ್ಲಿ ಹೋಗ್ತಾ ಇದ್ರು. तो सब बाप की याद में सो जाओ, सभी ध्यान में चले जाते थे. ये सब शिव बाबा की चतुराई थी. ಧ್ಯಾನಾವಸ್ಥೆ
ಮತ್ತು ಟ್ರಾನ್ಸು ಹಾಗೂ ಯೋಗ ನಿದ್ರೆ ಈ ಥರ ಅನೇಕ ಅನುಭವಗಳನ್ನು ಮಾಡ್ತಾಯಿದ್ರು. ಇದೆಲ್ಲ ಪರಮಾತ್ಮನ ಚಾತುರ್ಯನೇ ಆಗಿದೆ, ಅಥವಾ ಭಗವಂತನ ಶಕ್ತಿ, ಅವನ ಒಂದು ವಿಸ್ಮಯವೇ ಆಗಿದೆ. इसको फिर कोई जादू का समझने लगे। यह तो शिव बाबा का खेल। बाबा जादूगर, सौदागर, रत्नागर भी है ना, दो बीबी है, सोनार भी है, वकील भी है. ಇದೆಲ್ಲ ಪರಮಾತ್ಮನ ಒಂದು ವೈಶಿಷ್ಟ್ಯತೆಯೇ ಆಗಿದೆ. ಪರಮಾತ್ಮ ಆತ್ಮಗಳನ್ನು ಪಾವನ ಮಾಡ್ತಕ್ಕಂತಹ, ಮಾನವರನ್ನು ದೇವತೆ ಮಾಡ್ತಕ್ಕಂಥ ಜಾದೂವನ್ನು ಮಾಡ್ತಾ ಇದ್ದಾರೆ. ಆತ್ಮದ ಪಾಪವನ್ನು ತೊಳೆಯುವಂತಹ ಅಗಸನೂ ಆಗಿದ್ದಾರೆ. ಆತ್ಮ ಎಂಬ ಬಂಗಾರವನ್ನು ದೇವತೆ ಎಂಬ ಒಡವೆ ಮಾಡ್ತಕ್ಕಂಥ ಅಕ್ಕಸಾಲಿಗನೂ ಆಗಿದ್ದಾರೆ. ನಮ್ಮ ಪಾಪ ಪುಣ್ಯಗಳನ್ನು ನಿರ್ಧರಿಸುವಂತಹ ಜಡ್ಜ ಆಗಿದ್ದಾರೆ. ಇದೇ ರೀತಿ ಭಗವಂತನ ವೈವಿಧ್ಯಮಯವಾದಂಥ ಕರ್ತವ್ಯಗಳಾಗಿದೆ. सबको रावण की जेल से छुड़ाते हैं, उनको ही सब बुलाते हैं, हे पतित पावन, हे दूर देश के रहने वाले, हमको आकर पावन बनाओ. आओ भी पतित दुनिया में, पतित शरीर में आकर हमको पावन बनाओ. अभी तुम उनका भी अर्थ समझते हो. ಪರಮಾತ್ಮನೇ ಬಾ ಅಂತ ಕರೆದಾಗ ಭಗವಂತ ಈ ಕಲಿಯುಗದಲ್ಲಿ ಅವತ್ತು ಬಾ ಅಂತ ನೀವು ಕರಿತಾ ಇದ್ದೀರಾ. ಈ ಕಲಿಯುಗದಲ್ಲಿ ನನಗೆ ಯಾವ ದೇವತಾ ಕಾಯ ಸಿಗೋದಿಲ್ಲ ಬರಲಿಕ್ಕೆ, ನಾನು ಪತಿತ ಮಾನವ ಶರೀರದಲ್ಲೇ ಬರಬೇಕಾಗುತ್ತೆ ಅಂತ ಭಗವಂತ ತಿಳಿಸ್ತಾರೆ. ಇದೆಲ್ಲ ನಿಮಗೆ ಅರ್ಥವಾಗ್ತಾ ಇದೆ. ಬಾಪ್ ಆಕರ್ ಬದಲಾತೆ ಹೇ, ತುಮ್ बच्चों ने रावण के देश में हमको बुलाया है. मैं तो परमधाम में बैठा था. स्वर्ग स्थापन करने लिए मुझे नरक रावण के देश में बुलाया है कि सुखधाम ले चलो. अभी तुम बच्चों को ले चलते हैं तो यह है ड्रामा. मैंने तो तुमको राज्य दिया था और फिर पूरा हुआ. फिर द्वापर से रावण राज्य चलता है. 5 विकारों में गिरे, उनके फिर चित्र भी है जगन्नाथपुरी में. ಬಾಬಾ ತಿಳಿಸ್ತಾ ಇದ್ದಾರೆ, ಪರಮಾತ್ಮ ನಮ್ಮನ್ನು ಸುಖಧಾಮಕ್ಕೆ ಕರೆದೊಯ್ಯೋ ಅಂತ ನೀವು ಕರೆದ್ರಿ. ಈಗ ನಾನು ಬಂದಿದ್ದೇನೆ. ಈಗ ರಾವಣ ರಾಜ್ಯದಲ್ಲಿ ಪಂಚವಿಕಾರಗಳಲ್ಲಿ ಸಿಕ್ಕಾಕೊಂಡಿದ್ದೀರಾ. ಇದರ ಬಗ್ಗೆ ಚಿತ್ರಣನೂ ಸಹ ಜಗನ್ನಾಥಪುರಿಯಲ್ಲಿ ಇದೆ. ಅಂದರೆ ದೇವತೆಗಳ ಒಂದು ಮೂರ್ತಿಗಳನ್ನು ಅಶ್ಲೀಲವಾಗಿ ಚಿತ್ರಿಸಿದರೆ ಅದು ದ್ವಾಪರ ಯುಗದಲ್ಲಿ ದೇವತೆಗಳು ವಾಮ ಮಾರ್ಗಕ್ಕಿಳಿದಂತಹ ಚಿತ್ರ ಆಗಿದೆ. यह ब्रह्मा बैठा है, विष्णु भी बैठा है, इनका आपस में क्या कनेक्शन है दुनिया में कोई नहीं जानते. ब्रह्मा सरस्वती भी असल में सत्युग के मालिक लक्ष्मी नारायण थे, अभी नरक के मालिक है. अभी ये तपस्या कर रहे हैं, ये लक्ष्मी नारायण बनने लिए. देलवाड़ा मंदिर में भी पूरा यादगार है. ಈ ಲಕ್ಷ್ಮೀ ನಾರಾಯಣರು ತಪಸ್ಸಿನಲ್ಲಿ ಕುಳಿತುಕೊಂಡಿರ್ತಕ್ಕಂತಹ ಹಾಗೂ ಮರುಜನ್ಮದಲ್ಲಿ ಲಕ್ಷ್ಮೀನಾರಾಯಣರಾಗ್ತಕ್ಕಂತಹ ಒಂದು ಸ್ಮರಣಾರ್ಥ ಚಿತ್ರಗಳು ಅಬುನಲ್ಲಿ ರಾಜಸ್ಥಾನದಲ್ಲಿ ಇರ್ತಕ್ಕಂತಹ देलवाड़ा ಮಂದಿರದಲ್ಲಿದೆ. बाप भी यहाँ ही आए हैं, इसलिए अब लिखते भी है. आबू सर्व तीर्थों में, सब तीर्थों में महान तीर्थ है. तो यहाँ ही बाप आकर सर्वधर्म की सद्गति करते हैं. तुम शांतिधाम होकर फिर स्वर्ग में जाते हो, बाकी सब सुखधाम में चले जाते हैं. ये है जड़ यादगार, वो है चैतन्य. जब तुम चैतन्य में बन जाएंगे तो वह मंदिर आदि सब खत्म हो जाएंगे. फिर भक्ति मार्ग में ये यादगार बनेंगे. अभी तुम स्वर्ग की स्थापना कर रहे हो. मनुष्य समझते हैं स्वर्ग ऊपर में है. अभी तुम समझते हो यही भारत स्वर्ग था, अभी नरक है. ಜನ ಭಾವಿಸ್ತಾರೆ ನರಕ ಅನ್ನೋದು ಕೆಳಗಡೆ, ಭೂಮಿಯ ಕೆಳಗೊಂದೊಂದು ಪಾತಾಳ ಲೋಕದಲ್ಲಿದೆ, ಸ್ವರ್ಗ ಅನ್ನೋದು ಭೂಮಿಯಿಂದ ಆಚೆ ಮೇಲ್ಗಡೆ ಇದೆ ಅಂತ. ಆದರೆ ವಾಸ್ತವದಲ್ಲಿ ಸತ್ಯ ತ್ರೇತಾಯುಗನೇ ಸ್ವರ್ಗ, ದ್ವಾಪರ ಕಲಿಯುಗವೇ ನರಕ ಅಂತ ನಿಮಗೆ ಅರಿವಿದೆ. ये चक्र देखने में ही सारा ज्ञान आ जाता है. द्वापर से और धर्म आते हैं. तो अभी देखो कितना धर्म है. ये है आयरन एज. अभी तुम संगम पर हो, सतयुग में जाने लिए पुरुषार्थ करते हो. कलयुग में है सब पत्थर बुद्धि, सतयुग में है पारस बुद्धि. तुम ही पारस बुद्धि थे, तुम ही पत्थर बुद्धि बने हो, फिर पारस बुद्धि बनना है. अब बाप कहते हैं तुमने हमको बुलाया है, मैं आया हूँ और तुमको कहता हूँ काम को जीतो तो जगत जीत बनेंगे. मुख्य है यह विकार है. सतयुग में है सब निर्विकारी, कलयुग में है सब विकारी. ಪರಮಾತ್ಮ ಬಾ ಅಂತ ನೀವು ಕರೆದ್ರಿ. ತಂದೆ ಹೇಳ್ತಾರೆ ನಾನು ಬಂದಿದ್ದೇನೆ, ನಾನು ಆಜ್ಞಾಪಿಸ್ತಾ ಇದ್ದೇನೆ. ಕಾಮವನ್ನು ನೀವು ಜಯಿಸಿದರೆ ಜಗತ್ತನ್ನೇ ಜಯಿಸುವಂಥವ್ರಾಗ್ತೀರಾ. ಮುಖ್ಯವಾಗಿರೋದೇ ಕಾಮವಿಕಾರ.
सत्युगದಲ್ಲಿ ಎಲ್ಲರೂ ನಿರ್ವಿಕಾರಿಗಳೇ, कलयुगದಲ್ಲಿ ಎಲ್ಲರೂ विकारिಗಳು। तो बाप कहते हैं बच्चे अब निर्विकारी बनो, 63 जन्म विकार में गए हो, अभी ये अंतिम जन्म पवित्र बनो, अभी मरना भी सबको है। मैं स्वर्ग स्थापन करने आया हूँ, तो अब मेरी श्रीमत पर चलो, मैं जो कहूँ वो सुनो। अभी तुम पत्थर बुद्धि को पारस बुद्धि बनाने का पुरुषार्थ कर रहे हो। तुम ही पूरी सीढ़ी उतरते हो और फिर चढ़ते हो। तुम जैसे जिन्न हो। जिन्न को कहानी है ना, उसने बोला काम दो, तो राजा ने कहा अच्छा सीढ़ी उतरो और चढ़ो। ಬಾಬಾ ತಿಳಿಸ್ತಾ ಇದ್ದಾರೆ, ನೀವು 84 ಪುನರ್ಜನ್ಮಗಳನ್ನು ಪಡ್ಕೊಳ್ತೀರಾ, ಅದರಲ್ಲಿ ಸತ್ಯತ್ರೇತಾಯುಗದ 21 ಜನ್ಮ ಪವಿತ್ರ ಜನ್ಮಗಳಿರುತ್ತೆ, ದ್ವಾಪರ ಕಲಿಯುಗದ 63 ಜನ್ಮ ವಿಕಾರದಿಂದ ಅಂದರೆ ಅಪವಿತ್ರತೆಯ ಜನ್ಮಗಳಾಗಿರುತ್ತೆ। ಇದೀಗ ನೀವು ಕಲ್ಲು ಬುದ್ಧಿಯಿಂದ ಶುದ್ಧ ಬುದ್ಧಿಯಾಗುವ ಪುರುಷಾರ್ಥ ಮಾಡ್ತಾ ಇದ್ದೀರಿ। ಮತ್ತು ಒಂದು ಕತೆ ಬರುತ್ತೆ, ಜಿನ್ ಅನ್ನುವಂಥ ಒಬ್ಬ ಭೂತ ರಾಜನ ವಶದಲ್ಲಿತ್ತು। ಅದು ರಾಜನಿಗೆ ಹೇಳ್ತಾ ಇತ್ತು, ನನಗೇನಾದರೂ ಒಂದು ಕೆಲಸ ಕೊಡು, ಇಲ್ಲ ಅಂದರೆ ನಿನ್ನನ್ನೇ ತಿಂದಾಕ್ತೇನೆ ಅಂತ। ಆಗ ರಾಜ ಏನು ಕೆಲಸ ಕೊಟ್ಟರು ಅದು ಕ್ಷಣದಲ್ಲೇ ಮುಗಿಸಿ ಮತ್ತೆ ಹಾಜರಾಗ್ಬಿಡ್ತಾ ಇತ್ತು। ಆಗ ಉಪಾಯದಿಂದ ರಾಜ ಏನು ಮಾಡ್ತಾನೆ, ಈ ಏಣಿಯನ್ನು ಈ ಮೆಟ್ಲನ್ನು ಹತ್ತು ಮತ್ತು ಇಳಿ ಅಂತ। ಆ ಕೆಲಸ ಮುಗಿಯೋದೇನೇ ಇಲ್ಲ। ಹಾಗೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನಿಮ್ಮ ಮನಸ್ಸೇ ಒಂದು ಭೂತದಂತೆ, ಅದಕ್ಕೆ ನೀವು ಕೆಲಸ ಕೊಡಲಿಲ್ಲ ಅಂದರೆ ಅದು ನಿಮ್ಮನ್ನು ತಿಂದಾಕುತ್ತೆ ಅಂದರೆ ನಿಮ್ಮನ್ನು ಅನರ್ಥಕ್ಕೆ ವ್ಯರ್ಥಕ್ಕೆ ಎಳೆದು ಬಿಡುತ್ತೆ। ಆದ್ದರಿಂದ ನೀವು ಪರಮಾತ್ಮನನ್ನು ನೆನಪು ಮಾಡ್ತಾ ಇರು ಮತ್ತು ನೆನಪು ಮಾಡ್ಕೊಂಡು ಕರ್ಮ ಮಾಡು ಅನ್ನೋ ಕೆಲಸ ಕೊಟ್ಟರೆ ಅದರಲ್ಲಿ ಅದು ತಲ್ಲೀನವಾಗಿರುತ್ತೆ। ಆಗ ವೇಸ್ಟ್ ಅಥವಾ ನೆಗೆಟಿವ್ ಬಂದು ನಿಮ್ಮ ಮನಸ್ಸನ್ನು ಘಾಸಿಗೊಳಿಸೋದಿಲ್ಲ। बहुत मनुष्य कहते हैं भगवान को क्या पड़ी थी जो सीढ़ी चढ़ाते और उतारते हैं, भगवान को क्या हुआ जो ऐसी सीढ़ी बनाए। ಈ ಬಗ್ಗೆ ಅನೇಕರು ಯೋಚಿಸ್ತಾರೆ, ಯಾಕೆ ಬೇಕಿತ್ತು ಪರಮಾತ್ಮನಿಗೆ ಈ ಪ್ರಪಂಚ? ಸತ್ಯ ತ್ರೇತಾಯುಗ ಸ್ವರ್ಗ ಬರುತ್ತೆ, ಮತ್ತೆ ದ್ವಾಪರ ಕಲಿಯುಗ ಕೆಳಗಡೆ ನರಕಕ್ಕೆ ಇಳಿಬೇಕು, ಇಳಿದ ಮೇಲೆ ಮತ್ತೆ ಸತ್ಯ ತ್ರೇತಾಯುಗ ಸ್ವರ್ಗಕ್ಕೆ ಹತ್ತಿ ಅಂತ ಹೇಳ್ತಾರೆ। ಯಾಕೆ ಬೇಕಿತ್ತು ಭಗವಂತನಿಗೆ ಈ ಮೆಟ್ಲು ಮಾಡೋದು, ಮತ್ತು ಸತೋರಜೋ ತಮೋಗುಣಕ್ಕೆ ಬರೋದು, ಮತ್ತು ತಮೋದಿಂದ ಮೇಲೆ ಏರಿ ಸತೋಗುಣ ಅಂತಕ್ಕೆ ಏರಿಸೋದು, ಇದೆಲ್ಲ ಯಾಕೆ ಬೇಕಪ್ಪ ಅಂತ ಜನರು ಕೆಲವರು ಯೋಚನೆ ಮಾಡ್ತಿರ್ತಾರೆ। बाप समझाते हैं ये अनादि खेल है, 5000 ವರ್ಷೋं में ये 84 ಜನ್ಮ लिए है। ಆದರೆ ತಂದೆ ಹೇಳ್ತಾರೆ, ಇದು ಅನಾದಿಯಾದಂತಹ 84 ಜನ್ಮದಲ್ಲ ಮಾಡಲ್ಪಟ್ಟಂತಹ ಪೂರ್ವ ನಿಶ್ಚಿತ ಭವಿಷ್ಯ ಯೋಜಿತವಾದ ಈ ನಾಟಕವಾಗಿದೆ। 5000 वर्ष तुमको नीचे उतरने में लगे हैं, फिर ऊपर में जाते 1 सेकेंड में हो। यह है तुम्हारे योग बल की लिफ्ट। बाप कहते हैं याद करो, तुम्हारे पाप कट जाएंगे। बाप आते हैं 1 सेकेंड में तुम ऊपर चढ़ जाते हो, फिर नीचे उतरने में 5000 वर्ष लगते हैं। कलाएं कम होती जाती है। ಹೀಗೆ ಆತ್ಮ ಪುನಶ್ಚೇತನಗೊಂಡು ಪತಿತದಿಂದ ಪಾವನ ಆಗಲಿಕ್ಕೆ ಅಥವಾ ಆತ್ಮಸ್ಥಿತಿಯಲ್ಲಿ ಬರಲಿಕ್ಕೆ ಈ ಸಂಗಮ ಯುಗದಲ್ಲಿ ಕೆಲವೇ ಕಾಲ ಸಾಕು। ಆ ನಂತರ ಸತ್ಯುಗದಿಂದ ನೀವು ಕಲಿಯುಗಕ್ಕೆ ಬರಲಿಕ್ಕೆ 5000 ವರ್ಷಗಳಾಗುತ್ತೆ। ಕ್ರಮೇಣ ಕಳೆಗಳು ಇಳಿಮುಖವಾಗ್ತಾ ಹೋಗುತ್ತೆ। चढ़ने में लिफ्ट है, सेकंड में जीवन मुक्ति सतो प्रधान बनना है, फिर आहिस्ते आहिस्ते तमो प्रधान बनेंगे। ಹೇಗೆ ಲಿಫ್ಟಲ್ಲಿ ಹತ್ತಿದ್ರೆ ಕ್ಷಣ ಸಾಕು, ಮೆಟ್ಲಲ್ಲಿ ಹತ್ತಲಿಕ್ಕೆ ಅಥವಾ ಇಳಿಲಿಕ್ಕೆ ಟೈಮ್ ತಗೊಳುತ್ತೋ ಹಾಗೆ ಸತ್ಯುಗದಿಂದ ನೀವು ಇಳಿಲಿಕ್ಕೆ ಟೈಮ್ ತಗೊಳುತ್ತೆ। 5000 वर्ष लगते हैं। अच्छा, फिर तमो प्रधान से सतो प्रधान बनना है 1 जन्म में। अभी जबकि मैं तुमको स्वर्ग की बादशाही देता हूँ तो तुम पवित्र क्यों नहीं बनेंगे? परंतु कामेशु क्रोधेशु भी है ना, विकार ना मिलने से स्त्री को मारते, बाहर निकाल देते हैं, आग लगा देते हैं। अबलाओं पर कितना अत्याचार होते हैं, ये भी ड्रामा में नोंद है। ಹೀಗೆ ಈ ಕಲಿಯುಗದಲ್ಲಿ ಅನೇಕ ನೋಡಬಾರದ್ದು, ಕೇಳಬಾರದ್ದು, ಮಾಡಬಾರದ್ದೆಲ್ಲ ನಾವು ನೋಡ್ತಾ ಇದ್ದೀವಿ। ಕಾಮ ಅಂತಕ್ಕಂಥದ್ದು ತೃಪ್ತಿ ಆಗಲಿಲ್ಲ ಅಂದರೆ ಮನುಷ್ಯನಿಗೆ ಕ್ರೋಧ ಹೆಚ್ಚಿಬಿಡುತ್ತೆ। ಈ ಕಾರಣದಿಂದಲೇ ಅನೇಕ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗುತ್ತೆ, ಅವರಿಗೆ ಹಿಂಸೆ ಕೊಲೆಗಳನ್ನೆಲ್ಲ ಮಾಡ್ತಾರೆ। ಇದೆಲ್ಲ ಈ ಕಲಿಯುಗದ ಒಂದು ಅತ್ಯಾಚಾರಗಳಾಗಿದೆ। अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते, रूहानी बच्चों की
रूहानी बाप दादा को याद प्यार गुड मॉर्निंग, नमस्ते और शुक्रिया। ओम शांति। अच्छा, मीठे मीठे सिक्के रूहानी बच्चों पिता है, रूहानी बाप और दादा का याद प्यार और गुड मॉर्निंग।